ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇದು ನನ್ನ ಡೆಲಿವರಿ ದಿನದ ವ್ಲಾಗ್ ಆಗಿರುತ್ತೆ. ಸೊ ಇದು ಇವತ್ತು ಎಕ್ಸೈಟೆಡು, ಅಂದರೆ ಯಾವ ಮಗು ಆಗುತ್ತೆ ಏನು ಅಂತ ಎಲ್ಲ ಹೇಳಿ. ಆಬ್ವಿಯಸ್ಲಿ ಮೊದಲನೇದು ಗಂಡು ಮಗು ಇದ್ದಾಗ ಎರಡನೇದು ಹೆಣ್ಮಗು ಆಗಲಿ ಅಂತ ಅಂದ್ಕೊತೀವಿ, ಅಥವಾ ಮೊದಲನೇದು ಹೆಣ್ಮಗು ಇದ್ದಾಗ ಎರಡನೇದು ಗಂಡು ಮಗು ಆಗಲಿ ಅಂತ ಅಂದ್ಕೊತೀವಿ. ಅದು ಎಲ್ಲ ಕೂಡ ಕಾಮನ್ನೇ. ಬಟ್ ಯಾವುದೇ ಮಗು ಆದ್ರೂ ಕೂಡ ಖುಷಿನೇ. ಅಂದರೆ ಹೆಣ್ಮಗುನಾದರೂ ಆಗ್ಬೋದು, ಗಂಡು ಮಗುನಾದರೂ ಆಗಲಿ, ನಮಗಂತೂ ಖುಷಿ ಇದೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ ನಾವು. ಸೊ ನನಗೆ ಭಾನುವಾರ ಮಧ್ಯಾಹ್ನದಿಂದನೇ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾವು ಮತ್ತು ಲೇಟ್ ಮಾಡೋದು ಬೇಡ, ಮತ್ತು ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅವ್ರು ಇಲ್ಲದೇ ಇದ್ದಾಗ ಏನಾದರೂ ಪೇಯ್ನ್ ಬಂದರೆ ಮತ್ತು ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿ ಹೊರಟ್ವಿ ಹಾಸ್ಪಿಟಲ್ಗೆ. ಡಾಕ್ಟರ್ ಕೂಡ ನಾನು ಕೂಡ ಇರಲ್ಲ, ಸಿಂಗಾಪುರ್ ಹೋಗ್ತೀನಿ ಅಂತ ಹೇಳಿದರು. ಸೊ ನಾನು ತೋರಿಸ್ತಾ ಇದ್ದಿದ್ದು ಡಾಕ್ಟರು. ಸೊ ಹಾಗಾಗಿ ನನಗೂ ಕೂಡ ಅದೇ ಸಮಯಕ್ಕೆ ಪೇಯ್ನ್ ಬಂತು. ಎಲ್ಲ ಕೋಇನ್ಸಿಡೆಂಟ್ ಥರ ಆಗೋಯಿತು. ಅವರಿಲ್ಲ ಅಂತ ಹೇಳಿದ್ದಕ್ಕೂ, ಮತ್ತು ನಮ್ಮನೆಯವರು ಸ್ವಲ್ಪ ಔಟ್ ಆಫ್ ಸ್ಟೇಟ್ ಹೋಗಬೇಕಿತ್ತು, ಎಲ್ಲನೂ ಕೂಡ ನನಗೆ ಸೇರಿ ನನಗೂ ಕೂಡ ಪೇಯ್ನ್ ಬರೋಕ್ಕೆ ಶುರುವಾಯಿತು. ಆ ಟೆನ್ಷನ್ಗೂ ಏನೋ ಗೊತ್ತಿಲ್ಲ, ಯಾರೂ ಇರಲ್ವಾ ಅಂತ ಹೇಳಿ ಅನ್ನಿಸ್ಬಿಡ್ತು. ಆವಾಗ ಸಡನ್ನಾಗಿ ಭಾನುವಾರ ಪೇಯ್ನ್ ಬಂದಿದ್ದರಿಂದ ಮಧ್ಯಾಹ್ನನೇ ಹೋದ್ವಿ. ಸೊ ಮಧ್ಯಾಹ್ನ ಹೋದ್ಮೇಲೆ ಅಲ್ಲಿ ಆರಾಮಾಗಿದ್ದೆ. ಮತ್ತು ಅವಾಗ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು. ಪೇಯ್ನ್ ಬಂದಾಗೆಲ್ಲ ಓಡಾಡಿದ್ರೆ ಬೇಗ ಸ್ವಲ್ಪ ಡೆಲಿವರಿ ಆಗ್ಬೋದೇನೋ ಅಂತ ಹೇಳಿ ಎಲ್ಲರೂ ಮಲಗಿದ್ರು, ನಾನು ಓಡಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ಬಟ್ ಸೋಮವಾರ ಬೆಳಿಗ್ಗೆಯಿಂದ ಸ್ವಲ್ಪ ಜಾಸ್ತಿ ಪೇಯ್ನ್ ಬರೋದಕ್ಕೆ ಶುರುವಾಯಿತು. ಡಾಕ್ಟರು ಸ್ವಲ್ಪ ಪೇಯ್ನ್ ಬರೋ ಇಂಜೆಕ್ಷನ್ ಥರ ಕೊಟ್ಟು ಜಾಸ್ತಿ ಪೇಯ್ನ್ ಬಂದರೆ ಆಗುತ್ತೆ ಅಂತ ಹೇಳಿದ್ರು. ಸೊ ನನಗೂ ಕೂಡ ಸಿಕ್ಕಾಬಟ್ಟೆ ಪೇಯ್ನ್ ಎಲ್ಲ ಆಯಿತು. ಅದಾದಮೇಲೆ ಸೋಮವಾರ ಸಂಜೆ 6:30ಗೆ ನನ್ನ ಮಗ ಬಂದ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ. ಡೆಲಿವರಿ ಆಗಿ 1-2 ಅವರ್ಸ್ ಆಗಿತ್ತು. ಅದಾಗಿ ಎರಡನೇ ಮಗ ರೆಡಿ ಆದ. ಸೊ ತುಂಬಾ ಚೆನ್ನಾಗಿದ್ದಾನೆ ಅವನು ಕೂಡ, ನೀವು ನೋಡ್ತಾ ಇರ್ಬೋದು. ಯಾವುದೇ ರೀತಿ ಆರೋಗ್ಯ ಸಮಸ್ಯೆನೂ ಕೂಡ ಇಲ್ಲ ಅವನಿಗೆ. ಆರೋಗ್ಯವಾಗಿ ಹೆಲ್ದಿಯಾಗಿದ್ದಾನೆ. ತೂಕ ಪ್ರತಿಯೊಂದೂ ಕೂಡ ಕರೆಕ್ಟಾಗೇ ಇತ್ತು. 1 ಸೆಕೆಂಡಿಗೆ ನಮಗೆ ಅನ್ನಿಸ್ತು, ಅಯ್ಯೋ ಹೆಣ್ಮಗು ಆಗಬೇಕಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾವುದು ನಮ್ಮ ಪಾಲಿಗಿರುತ್ತೋ ಅದನ್ನು ನಾವು ಒಪ್ಕೋಬೇಕಾಗತ್ತೆ. ಸೊ ನಮಗೆ ಎರಡನೇದು ಕೂಡ ಗಂಡು ಮಗುನೇ ಆಗಿದೆ. ನಮಗೂ ಕೂಡ ಖುಷಿ ಇದೆ. ಅದಾದಮೇಲೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಆಗೋಯಿತು. ಹಾಗಾಗಿ ನಾನು ಹೆಲ್ತ್ ಇಶ್ಯೂಸ್ ಅಂದರೆ ಡೆಲಿವರಿ ಆಗೋದಕ್ಕಿಂತ ಮುಂಚೆ ನಾನು ಸಿಕ್ಕಾಬಿಟ್ಟೆ ಮಾವಿನ ಹಣ್ಣು ತಿಂದ್ಬಿಟ್ಟಿದ್ದೆ. ಹಾಗಾಗಿ ಮೇ ಬಿ ಡೆಲಿವರಿ ಆದಮೇಲೆ ಕಫ ಕೋಲ್ಡ್ ಎಲ್ಲ ಜಾಸ್ತಿ ಆಗೋಯಿತು ಸ್ವಲ್ಪ ನನಗೆ. ಸೊ ಇವಾಗ ಇಲ್ಲಿ ನನಗೂ ಕೂಡ ಡೆಲಿವರಿ ಆದಮೇಲೆ ನಮ್ಮ ಮನೆಯವರು ಇರಲಿಲ್ಲ ವಿಡಿಯೋ ಮಾಡ್ಕೊಡೋದಕ್ಕೆ. ಹಾಗಾಗಿ ನಾನು ಕೂಡ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಇದು 3 ಡೇಸ್ ಆದಮೇಲೆ ಮಗುಗೆ BCG ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ಲ, ಅದು ಇಂಜೆಕ್ಷನ್ ಎಲ್ಲ ಹಾಕಿ ಅವರು ಮತ್ತೆ ವೇಟ್ ಚೆಕ್ ಮಾಡಿ, ಮಗುದು ಹೆಲ್ತ್ ಎಲ್ಲ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಮತ್ತೆ ಕಳಿಸ್ಕೊಡ್ತಾರೆ. ಸೊ ಇವಾಗ ಇಲ್ಲಿ ಇಂಜೆಕ್ಷನ್ ಹಾಕ್ತಾ ಇದ್ದಾರೆ. ಬುಡ್ಲ 10 ನಿಮಿಷ ಎತ್ಕೆ ಬೇಡಿ ಅಂದ್ರಲ್ಲ. ಹೇಳ್ತಿದ್ದೆಲ್ಲ ನೋಡವ, ಮತ್ತೆ ಅಕ್ಕೆ ದಿನ ಶ್ರೇಷ್ಠ ಬಿಟ್ರೆ ನಿಂದ ಮದ್ಯದೆ. ಬಿಣ ಅಪ್ಪು ಹಿಂಗ ಆಡಿಸ್ಬೇಡ ಬಿಣ, ಜೋಪಾನದಲ್ಲಿ ಇರು ಬಿಣ. ಅಪ್ಪು ಬಿಡಪ್ಪು. ಸೊ ಡೆಲಿವರಿ ಎಲ್ಲ ಆದಮೇಲೆ ಮನೆಗೆ ಬಂದಿದ್ವಿ. ಬಟ್ ಅವಾಗ ನಮ್ಮ ಪಾಪ ಹುಟ್ಟಿದ್ಮೇಲೆ ಸಿಕ್ಕಾಬಟ್ಟೆ ಮಳೆ ಇತ್ತು 1 ವಾರ. ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಆಗೋಯಿತು. ಹಾಗಾಗಿ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಅದಾದಮೇಲೆ ಇದು 9 ಡೇಸ್ ಮಗು ಆಗಿ 9 ಡೇಸ್ಗೆ ನಮ್ಮ ಕಡೆ ಗುಣಿ ಮುಚ್ಚೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಸೊ ಅವಾಗಿನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ಸೋದರ ಮಾವನ್ನ ಕರೆಸಿ ಅವನ ಹತ್ರ ಮನೆ ದೇವ್ರ ಹೆಸರನ್ನ ಹೇಳಿಸಿ ಮಗುಗೆ ಉಡ್ದಾರನ ಕಟ್ಟುವಂಥದ್ದು. ಸೊ ನನ್ನ ತಮ್ಮನೂ ಕೂಡ ಬಂದಿದ್ದ. ಎಲ್ಲದಕ್ಕೂ ರೆಡಿ ಮಾಡಿದ್ರು ನಮ್ಮ ಅತ್ತೆ ನಮ್ಮಮ್ಮ ಸೇರಿಕೊಂಡು. ಸೊ ಎಲ್ಲರೂ ಬಂದಿದ್ರು ಪೂಜೆಗೆ. ನಮ್ಮ ಕಡೆ ನಾರ್ಮಲಾಗಿ ಈ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ, ಅಂದರೆ 5 ದಿನಕ್ಕೆ ಅಥವಾ 9 ದಿನಕ್ಕೆ. ಬಟ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದ್ದಿದ್ದರಿಂದ ಇವಾಗ ಇಲ್ಲಿ 9 ದಿವಸಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಡೆಲಿವರಿ ಆಗಿ ಮನೆಗೆ ಬಂದು ಒಂದು 4
4 ದಿನಕ್ಕೆ ಸಿಕ್ಕಾಬಟ್ಟೆ ಜ್ವರ ಬಂದ್ಬಿಡ್ತು ನನಗೆ. ಹಾಗಾಗಿ ನಾನು ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗಲೂ ಕೂಡ ಅಷ್ಟೇ ನನಗೆ ಜ್ವರ ಇತ್ತು, ಆದರೂ ಕೂಡ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ. ಅಂದರೆ ಈ ರೀತಿ ಅನ್ನದಲ್ಲಿ ಉಂಡೆಗಳನ್ನೆಲ್ಲ ಮಾಡ್ತಾರೆ, ಕಿಚಡಿ ಅಂತ ಹೇಳಿ. ಅದನ್ನೆಲ್ಲ ಮಾಡಿ ರಂಗೋಲಿ ಹಾಕಿ ಮತ್ತು ಹೊಸ ತೊಟ್ಲನ್ನು ತೊಗೊಬಂದು ಆ ತೊಟ್ಲಲ್ಲಿ ಮಗುನ ಮಲಗಿಸಿ ಸೋದ್ರ ಮಾವನ ಹತ್ರ ಮಗುಗೆ ಅವನ ಹತ್ರ ಫಸ್ಟು ಜೇನುತುಪ್ಪ ಮತ್ತು ಅದು ಸ್ವಲ್ಪ ಏನೋ ತಿನ್ನಿಸ್ತಾರೆ. ಅದನ್ನು ತಿನ್ನಿಸ್ಬಿಟ್ಟು ಮಗು ಕಿವಿಯಲ್ಲಿ ಮನೆ ದೇವ್ರ ಹೆಸರನ್ನು ಹೇಳಿಸ್ತಾರೆ. ಮತ್ತು ಸೋದ್ರ ಮಾವನ ಹತ್ರ ಉಡ್ದಾರನ ಕಟ್ಟಿಸ್ತಾರೆ. ಇವಾಗ ಎಲ್ಲ ಬಂದು ಅವನಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅವನಿಗೆ ಕಿವಿಯಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಗೋಪಾಲ್ ಕೃಷ್ಣ ಅಂತ ಹೇಳಿ. ಸೊ ನಮ್ಮ ಕಡೆ ನಾರ್ಮಲಾಗಿ ಈ ಪ್ರೋಸೆಸ್ ಎಲ್ಲರ ಮನೇಲೂ ಮಾಡ್ತಾರೆ, ನಮ್ಮ ಮನೇಲೂ ಕೂಡ. ಅಂದರೆ ಲಾಸ್ಟ್ ಟೈಮ್ ಅಪ್ಪುಗೆ ಊರಲ್ಲೇ ಇದ್ವಿ, ಹಾಗಾಗಿ ಊರಲ್ಲೇ ಮಾಡಿದ್ವಿ. ಈ ಸಲ ನನಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರೋದ್ರಿಂದ ಊರಿಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಮಾಡ್ತಾಯಿದ್ದೀವಿ. ಮೇ ಬಿ ನಾನು ಇಲ್ಲೇ ಇರ್ಬೋದು 1 ತಿಂಗಳು. ಸೊ ಹಾಗಾಗಿ ಸಿಂಪಲಾಗಿ ಈ ರೀತಿ ಮಾಡ್ಕೊಂಡ್ವಿ. ಊರಲ್ಲಿ ಇದ್ದಿದ್ರೆ ಎಲ್ಲರನ್ನೂ ಕರಿತಿದ್ವಿ, ಬಟ್ ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಇರೋರೆಲ್ಲರನ್ನೂ ಕರೆದು ಈ ರೀತಿ ಮಾಡ್ಕೊಂಡ್ವಿ ಸಿಂಪಲಾಗಿ. ಯಾಕೋ ಗೊತ್ತಿಲ್ಲ, ನನಗಂತೂ ಡೆಲಿವರಿ ಆದಮೇಲೆ ಸಿಕ್ಕಾಬಿಟ್ಟೆ ಜ್ವರ ಬಂದ್ಬಿಡ್ತು. ಎಷ್ಟು ಜ್ವರ ಅಂದರೆ ಮಗುಗೆ ಫೀಡ್ ಮಾಡ್ಸೋಕ್ಕೂ ಆಗ್ತಿರಲಿಲ್ಲ ನನಗೆ, ಎದ್ದು ಕೂತ್ಕೊಂಡು ಅಷ್ಟು ಜ್ವರ ಬಂತು. ಮಧ್ಯರಾತ್ರಿಲೆಲ್ಲ ಹೋಗಿದ್ದೀವಿ ಎಷ್ಟೊಂದು ಸಲ ಹಾಸ್ಪಿಟಲ್ಗೆ. ಏನಕ್ಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಈ ಸಲ. ಅಂದರೆ ನಮ್ಮಮ್ಮ ಹೇಳಿದ್ರು ನನಗೆ, ಡೆಲಿವರಿ ಆಗೋ 1-2 ದಿನದ ಮುಂಚೆ ನಾನು ಸಿಕ್ಕಾಬಿಟ್ಟೆ ಮಾವಿನ ಹಣ್ಣು, ಫ್ರೂಟ್ಸು ಎಲ್ಲ ತಿಂದ್ಬಿಟ್ಟಿದ್ದೆ. ಸೊ ಅದು ಒಂದೇ ಸಲ ನಿನಗೆ ಗೊತ್ತಾಗಿಲ್ಲ, ಇವಾಗ ಜ್ವರ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ನನ್ನ ತಮ್ಮ ಮಾಡ್ತಾಯಿದ್ದೇನೆ ನೋಡಿ. ಸೊ ಇವನ ಹತ್ರ ಎಲ್ಲ ಶಾಸ್ತ್ರಗಳನ್ನೂ ಮಾಡಿಸೋದು. ಹೋದ ಸಲ ನಮಗೆ ಪಾಪು ಹುಟ್ಟಿದಾಗಲೂ ಕೂಡ ನನ್ನ ತಮ್ಮನೇ ಇದೇ ರೀತಿ ಮಾಡಿದ್ದ, ಅಪ್ಪುಗೂ ಕೂಡ. ಈ ಸಲನೂ ಅವನೇ ಮಾಡ್ತಾ ಇದ್ದಾನೆ. ಕಿವಿಲಿ ಹೆಸರು ಹೇಳಿ ಉಡ್ದಾರನ ಕಟ್ಟುವಂಥದ್ದು. ಅದೆಲ್ಲ ಆದಮೇಲೆ ತೊಟ್ಲೊಳಗಡೆ ಹಾಕಿ ಅವನನ್ನು ತೂಗುವಂಥದ್ದು. ಫಸ್ಟು ಕಲ್ಲನ್ನು ಇಡ್ತೀವಿ, ಅಂದರೆ ರುಬ್ಬೋ ಕಲ್ಲನ್ನು ಇಟ್ಬಿಟ್ಟು ಅದನ್ನು ತೆಗೆದು ಅದಾದಮೇಲೆ ಅದರೊಳಗಡೆ ಮಗುನ ಮಲಗಿಸ್ತೀವಿ. ಯಾಕಂತ ಹೇಳಿದ್ರೆ ಮಗು ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ. ಬಟ್ ಇಲ್ಲಿ ಎಲ್ಲ ವೀಡಿಯೋಸು ಮಿಸ್ ಆಗಿದೆ, ಹಾಗಾಗಿ ಯಾವ್ಯಾವ ಕ್ಲಿಪ್ಸ್ ಇದೆ ಅದನ್ನು ಮಾತ್ರ ಹಾಕಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.